ರಾಜಧಾನಿ ಬೆಂಗಳೂರಿನ ಜನರ ಸಂಚಾರ ನಾಡಿ ಅಂದರೆ ಅದು BMTC. ಇತ್ತೀಚೆಗೆ BMTC ಕಿಲ್ಲರ್ BMTC ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಆ ಪ್ರಮಾಣದಲ್ಲಿ ಸಾವು ನೋವುಗಳಾಗ್ತಾ ಇದೆ. ನೋಡಿ, ಕಿಲ್ಲರ್ BMTC, ನಗರದ ಸಂಚಾರ ನಾಡಿ BMTC ಅಂದ್ರೇನೆ ಈಗ ಭಯ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. BMTC ಬಸ್ಗಳ ರ್ಯಾಶ್ ಡ್ರೈವಿಂಗಿಗೆ ಜನರ ಪ್ರಾಣಕ್ಕೇನೆ ಕುತ್ತು ತರ್ತಾ ಇದೆ. ಕಳೆದ 25 ದಿನದ ಅಂತರದಲ್ಲಿ 5 ಕಿಲ್ಲರ್ BMTCಗೆ ಬಲಿಯಾಗಿದ್ದಾರೆ. ಮತ್ತೊಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. BMTC ಚಾಲಕರ ಅತಿ ವೇಗದ ಚಾಲನೆಯಿಂದಲೇ ಈ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಕಳೆದ 25 ದಿನಗಳಲ್ಲಿ BMTC ಎಲ್ಲೆಲ್ಲಿ ಆಕ್ಸಿಡೆಂಟ್ ಮಾಡಿದೆ, ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಅದರ ಡೇಟಾವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ನೋಡಿ, ಕಿಲ್ಲರ್ BMTC ಘಟನೆ ನಂಬರ್ 1 ಜುಲೈ 18ಕ್ಕೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಪೀಣ್ಯದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಬಸ್ಗಾಗಿ ಕಾಯ್ತಾ ಇದ್ದಂತಹ ಯುವತಿಗೆ ಎಲೆಕ್ಟ್ರಿಕ್ ಬಸ್ಸು ಡಿಕ್ಕಿ ಹೊಡೆದ್ಬಿಡುತ್ತೆ. ಬ್ಯಾಂಕ್ನ ಮಹಿಳಾ ಉದ್ಯೋಗಿ ಸುಮಾ ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ತಾರೆ. ಚಾಲಕನ ಬದಲು ನಿರ್ವಾಹಕ ಬಸ್ಸನ್ನು ಚಲಾಯಿಸಿದ್ದು ಈ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಗೊತ್ತಾಗುತ್ತೆ. ಆ ಡೆಡ್ಲಿ ಆಕ್ಸಿಡೆಂಟ್ನ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದು ನೋಡಿದ್ರೇ ಒಂದು ಕ್ಷಣ ಆತಂಕ ಕೂಡ ಆಗುತ್ತೆ, ಆ ಪ್ರಮಾಣದಲ್ಲಿ ಇತ್ತದು. ಇನ್ನು ಘಟನೆ ನಂಬರ್ 2ಕ್ಕೆ ಹೋಗೋಣ. ಜುಲೈ 22ಕ್ಕಾಗಿರುವಂತಹ ಘಟನೆ ಇದು. ಇದು ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣ ಬೆಂಗಳೂರಿನಲ್ಲಾಗಿರುವಂತಹ ಆಕ್ಸಿಡೆಂಟು. ಈ BMTC ಬಸ್ಸು ಡಿಕ್ಕಿ ಹೊಡೆದು ಮಹಿಳೆಯೊಬ್ಬರು ಸಾವನ್ನಪ್ತಾರೆ. ದ್ವಿಚಕ್ರ ವಾಹನದಲ್ಲಿ ಹಿಂದೆ ಕುಳಿತಂತಹ ಮಹಿಳೆ ಸಾವನ್ನಪ್ಪುವಂಥದ್ದು. ಇದು ಕೇವಲ 3 ದಿನದ ಅಂತರದಲ್ಲಾದಂತಹ 2ನೇ ಸಾವು. ಇನ್ನು ಘಟನೆ ನಂಬರ್ 3 ಜುಲೈ 29ಕ್ಕಾಗುತ್ತೆ. ಪೀಣ್ಯ 2ನೇ ಹಂತದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಬೈಕ್ ಸವಾರನಿಗೆ BMTC ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ಪರಿಣಾಮ ಬೈಕ್ ಓಡಿಸ್ತಾ ಇದ್ದಂತಹ ವ್ಯಕ್ತಿ ಸ್ಥಳದಲ್ಲಿಯೇ ಸಾವನ್ನಪ್ತಾನೆ. ಇನ್ನು ಘಟನೆ ನಂಬರ್ 4 ಜುಲೈ 30ಕ್ಕೆ ಆಗುತ್ತಿದ್ದು ಆಕ್ಸಿಡೆಂಟು. ಉಮಾ ಥಿಯೇಟರು ಚಾಮರಾಜಪೇಟೆಯಲ್ಲಿ ಘಟನೆ ಆಗುತ್ತೆ. ದ್ವಿಚಕ್ರ ವಾಹನಕ್ಕೆ ವೇಗವಾಗಿ ಬಂದಂತಹ BMTC ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಮಗುವಿನ ಮೇಲೆ ಬಸ್ಸು ಹರಿಯುತ್ತೆ. ಸ್ಥಿತಿ ಚಿಂತಾಜನಕವಾಗುತ್ತೆ. ಇವತ್ತಿಗೂ ಕೂಡ ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಘಟನೆ ನಂಬರ್ 5 ಜುಲೈ 30ಕ್ಕೆ ಆಗುತ್ತೆ. ಅವತ್ತೇನೆ ಸ್ಥಳ ಮಡಿವಾಳ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಸ್ಥಳದಲ್ಲಿಯೇ ವೃದ್ಧೆಯೊಬ್ಬರು ಪ್ರಾಣವನ್ನು ಬಿಡ್ತಾರೆ, ಉಸಿರನ್ನು ಚೆಲ್ತಾರೆ. ಘಟನೆ ನಂಬರ್ 6 ಆಗಸ್ಟ್ 13ಕ್ಕೆ ನಡೆಯುತ್ತೆ. ಸ್ಥಳ ರೂಪೇನ ಅಗ್ರಹಾರ. ಬೈಕಿಗೆ BMTC ಬಸ್ಸು ಡಿಕ್ಕಿ ಹೊಡೆಯುತ್ತೆ. ಬೈಕ್ ಸವಾರ ದುರ್ಮರಣಕ್ಕೀಡಾಗಿರುವಂಥದ್ದು. ಈ ಮೂಲಕ ನಿರಂತರವಾಗಿ BMTC ಬಸ್ಸುಗಳು ಆಕ್ಸಿಡೆಂಟಿಗೀಡಾಗ್ತಾ ಇದ್ದಾವೆ. ಅಮಾಯಕರ ಪ್ರಾಣ ಇದರಿಂದ ಹೋಗ್ತಾ ಇದೆ. ಇನ್ನಾದರೂ BMTC ಸಂಸ್ಥೆ ಎಚ್ಚೆತ್ತುಕೊಳ್ಬೇಕಿದೆ. ಈ ರೀತಿಯ ರ್ಯಾಶ್ ಡ್ರೈವಿಂಗಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಬೇಕಿದೆ. ಜೊತೆಗೆ ಈ ರೀತಿ ಅಮಾಯಕರು ಸಾವನ್ನಪ್ತಾ ಇದ್ದಾರಲ್ಲ, ಅದನ್ನು ನಿಯಂತ್ರಿಸುವಂತಹ ಕೆಲಸ ಆಗಬೇಕಿದೆ. ಪ್ರತಿ ಬಾರಿ ಈ ರೀತಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಕೂಗು ಕೇಳಿಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಇದೇ ರೀತಿಯ ಪ್ರಕರಣಗಳು ಘಟಿಸ್ತಾನೆ ಇರುವಂಥದ್ದು.